ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ? ತುಂಬ ಜನಕ್ಕೆ ಗೊತ್ತು, ಡಾಕ್ಟ್ರೆ ಸ್ಮೋಕ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಅಂತೆ. ಹೌದಾ? ನಿಜ. ಕೆಲವು ಕಾರಣಗಳು ನಮಗೆ ಚೆನ್ನಾಗಿ ಗೊತ್ತಿದೆ. ಸ್ಮೋಕ್ ಮಾಡಬೇಡ, ಅದಕ್ಕೆ ನೀವು ಸಿಗರೆಟ್ ಪ್ಯಾಕ್ ಮೇಲೆ ಕ್ಯಾನ್ಸರ್ದ ಒಂದು ಫೋಟೋ ಹಾಕಿರ್ತೀವಿ ನಾವು. ಎಣ್ಣೆ ಕುಡಿಬೇಡ, ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ. ಕ್ರಾನಿಕ್ ಆಲ್ಕೋಹಾಲಿಕ್ಸ್ ಯಾವತ್ತೋ ಒಂದಿನ ಕುಡಿಯೋನ್ಗಲ್ಲ, ಲಿವರ್ ಕ್ಯಾನ್ಸರ್ ಆಗುತ್ತೆ. ನಿಮಗೆ ಎಷ್ಟು ಸಿಂಪಲ್ ಆಗಿ ಕ್ಯಾನ್ಸರ್ ಆಗುತ್ತೆ ಅಂದರೆ, ನೀವು ಕಾಶ್ಮೀರಕ್ಕೆ ಹೋಗಿ, ಈಗೆಲ್ಲ ವಾರ್ಮರ್ಸ್ ಇದ್ದಾವೆ. ಮೊದಲೆಲ್ಲ ಕಾಂಗ್ರಿ ಅಂತ ಒಂದು ಮಡಿಕೆ ಒಳಗೆ ಕೆಂಡ ಹಾಕಿ ಪಾಪ ಬಡವರು ಹೊಟ್ಟೆಗೆ ಹಿಂಗೆ ಹಾಕ್ಕೊಂಡು ಅದುಮ್ಕೊಂಡು ಅವರು ರಾತ್ರಿ ಕಾಲ ಕಳೆಯೋರು. ಆ ಬೆಂಕಿ ಬೆಚ್ಚಗಾಗೋದು ನೋ ಡೌಟ್, ಆದರೆ ಚರ್ಮವನ್ನು ಸುಟ್ಟು ಅವರಿಗೆ ಚರ್ಮದ ಕ್ಯಾನ್ಸರ್ ಬರೋದು. ಕಾಂಗರಿ ಕ್ಯಾನ್ಸರ್ ಅಂತೀವಿ ನಾವು. ಅದಕ್ಕಿಂತ ಮಜಾ ಅಂದರೆ ಧೋತಿ ಕ್ಯಾನ್ಸರ್. ನೀವು ತಮಿಳ್ನಾಡಿಗೆ ಹೋಗಿ ಎಲ್ಲರೂ ಧೋತಿ ಕಡೆ, ನಮ್ಮೂರ ಕಡೆ ಹಳ್ಳಿ ಕಡೆ ಹೆಣ್ಮಕ್ಳು ಟೈಟಾಗಿ ಸೀರೆ ಕಟ್ಟಿ ಬಾಳೆಕಾಯಿ ಅಂತ ಹಿಂಗೆ ಮಾಡಿ ಅದರೊಳಗೆ ಕಡಿ ಪುಡಿ ಅದು ಇಟ್ಕೋತಾರೆ. ಅಂಥವ್ರಿಗೆ ಚರ್ಮ ಇರಿಟೇಟ್ ಆಗಿ ಧೋತಿ ಕ್ಯಾನ್ಸರ್ ಅಂತ ಬರುತ್ತೆ. ಎಷ್ಟೋ ಜನ ಅದಕ್ಕಿಂತ ಸಿಂಪಲ್ ನಿಮ್ಗೆ ಹೇಳ್ಬೇಕು ಅಂದರೆ, ನಮ್ಮ ಜನ ಎಲ್ಲಡಿಕೆ ಕಡ್ಡಿ ಪುಡಿ ಅಗದು ಕ್ವಿಡ್ ಅಂತೀವಿ, ಇಲ್ಲಿ ಒತ್ತಿಸ್ಕೋತಾರೆ. ಇವತ್ತು ನೀವು ಕಿದ್ವಾಗ ವಾಯಿಗೆ ಹೋಗಿ ನೋಡಿದರೆ ಒಂದು ವಾರ್ಡ್ ತುಂಬ ಎಲ್ಲಡಿಕೆ ತಿಂದು ಚೀಕ್ ಕ್ಯಾನ್ಸರ್, ಒಳಗಿರೋ ಕ್ಯಾನ್ಸರ್ ತೂತೊಡ್ಕೊಂಡು ಇಲ್ಲಿ ಬಂದಿದೆ. ಅದು ನೋಡಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಿ. ಸೊ ಇವು ಒಂದಷ್ಟು ಕಾರಣಗಳು. ಕೆಲವು ಕಾರಣ, ಮೊನ್ನೆ ಯಾರೋ ಹೇಳ್ತಾರೆ, ಡಾಕ್ಟ್ರೆ ನಮ್ಮ ತಾತ ತುಂಬ ದೈವ ಭಕ್ತ, ಏನೂ ಕೆಟ್ಟ ಅಭ್ಯಾಸ ಇರಲಿಲ್ಲ, ಆದರೆ ಅವರಿಗೆ ಪ್ಯಾಂಕ್ರಿಯಸ್ನಲ್ಲಿ ಕ್ಯಾನ್ಸರ್ ಯಾಕಾಯ್ತು ಡಾಕ್ಟ್ರೆ? ವೆರಿ ಸರಳ, ಅದು ತಪ್ಪು ಅವ್ರದ್ದಲ್ಲ, ಸಮಾಜದ ತಪ್ಪು. ಕಲಬೆರಕೆ ಆಹಾರ, ಕಲಬೆರಕೆ ಬಣ್ಣಗಳು ಇವನು ಉಪಯೋಗಿಸಿ ತಾತನಿಗೆ ಗೊತ್ತಿಲ್ಲದಂಗೆ ಮನೆಗೆ ತಂದು ಅಡುಗೆ ಮಾಡಿ ಉಂಡು ಒನ್ ಫೈನ್ ಡೇ ಕ್ಯಾನ್ಸರ್ ಆಫ್ ದಿ ಪ್ಯಾಂಕ್ರಿಯಸ್, ಸ್ಟಮಕ್, ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ನಿಮ್ಗೆ ಏನಂದರೆ ಕ್ಯಾನ್ಸರ್ ಬರೋದು ಹೆಂಗನ ಬಂದ್ಕೊಳ್ಳಿ, ಬಂದಿದ್ದನ್ನು ಕಂಡಿಡ್ಕೊಳ್ಳೋದು ಹೆಂಗೆ? ಯಾಕಂದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾನೊಂದು ಸ್ಟೇಟ್ಮೆಂಟ್ ಯಾವಾಗಲೂ ಹೇಳ್ತೀನಿ, ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಭಾಳ ಜನ ಅಂದ್ಕೊಂಡಿದ್ದಾರೆ ಕ್ಯಾನ್ಸರ್ ಈಸ್ ನಾಟ್ ಕ್ಯೂರಬಲ್ ಅಂತ. ನಾ ಹೇಳ್ತೀನಿ, ಇಫ್ ಕ್ಯಾನ್ಸರ್ ಈಸ್ ಡಿಟೆಕ್ಟೆಡ್ ಅರ್ಲಿ ಇಟ್ ಕ್ಯಾನ್ ಬಿ ಕ್ಯೂರ್ಡ್. ನಿಮ್ಗೆ ಅರ್ಥ ಆಗಿರಬೇಕು. ಬಳೆ ಅಂಗಡಿ ಅಜ್ಜಿ ಬ್ರೆಸ್ಟು ಸ್ಟೇಜ್ 1A 17 ವರ್ಷ ಆಯಿತು ನಾನು ಬ್ರೆಸ್ಟ್ ತೆಗೆದು, ಅಜ್ಜಿ ಇನ್ನೂ ಬದುಕಿದ್ದಾಳೆ. ಅದೇ ಇಲ್ಲೊಂದು ಸಾಫ್ಟ್ವೇರ್ ಇಂಜಿನಿಯರ್ ನವರಂಗ್ ಹತ್ರ ಸ್ಟೇಜ್ 3B ಬರ್ತಾಳೆ, ಅವಳು 2 ವರ್ಷಕ್ಕೆ ಸತ್ತೋಗ್ತಾಳೆ. ಅನುಪಮ ನಿರಂಜನ್ ನಮ್ಮ ರೈಟರು 16 ವರ್ಷ ಬದುಕಿದ್ರು ಕ್ಯಾನ್ಸರ್ ಬ್ರೆಸ್ಟ್ ಆಗಿ. ಇದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾಕಂದರೆ ಬೇಗ ಡಿಟೆಕ್ಷನ್. ಹೆಂಗೆ ಡಿಟೆಕ್ಟ್ ಮಾಡೋದು ಡಾಕ್ಟ್ರೆ? ಕೆಲವು ಕಾಮನ್ ಸಿಂಪ್ಟಮ್ಸ್ ಇರ್ತಾರೆ. ಈಗ ಯಾರನ್ನ ಒಬ್ಬ ಮನುಷ್ಯ ಬಿಡಿ ಸೇಗ್ತಾನೆ, ಸಿಗರೇಟ್ ಸೇರ್ತಾನೆ, ಕೆಮ್ತಾನೆ ಅಂದರೆ ಅವ್ನು ಟ್ರೀಟ್ಮೆಂಟ್ ತಗೋತಾನೆ. ಆದರೆ 3 ವಾರ ಆದರೂ ಕೆಮ್ಮು ನಿಲ್ಲಿಲ್ಲ ಅಂದರೆ ಅವನಿಗೆ ಚೆಸ್ಟ್ ಎಕ್ಸ್ರೇ CT ಮಾಡ್ತೀವಿ. ಯಾಕಂದರೆ ಇಟ್ ಈಸ್ ಎ ವಾರ್ನಿಂಗ್ ಸೈನ್ ಆಫ್ ಕ್ಯಾನ್ಸರ್. ಯಾರೋ ಒಬ್ಬ ಉಚ್ಚೆಯಾಗಿ ನಿಂತ್ಕೋತಾನೆ, ಕೆಂಪಿಗೆ ಬರುತ್ತೆ. ಅದನ್ನು ಇನ್ಫ್ಯಾಕ್ಟ್ ನನ್ನ ಮೈ ಓನ್ ಸ್ಟೂಡೆಂಟ್ ಕಿಮ್ಸ್ ಒಳಗೆ ನಮ್ಮ ಡಾಕ್ಟ್ರಿಗೆ ಒಬ್ಬಂಗಾಗಿ ಉಚ್ಚೆ ಕೆಂಪಿಗೆ ಬಂತು, ಹೋಗಿ ಸ್ಕ್ಯಾನ್ ಮಾಡಿದರೆ ಇಷ್ಟಪ್ಪ ಕ್ಯಾನ್ಸರ್ ಕಿಡ್ನಿ ಇತ್ತು. ಕೊನೆಗೆ ಅವ್ನು ಸತ್ತೋಗ್ತಾನೆ 2 ವರ್ಷದೊಳಗೆ. ನಿಮಗೆ ಎದುರಿಸ್ತಾ ಇಲ್ಲ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಸೊ ಇಂಥ ಅನೇಕ, ಯಾರೋ ಮೋಷನ್ ಆಫ್ ಬ್ಲಡ್ ಹೋಗುತ್ತೆ, ನಮ್ಮ ಜನಗಳಿಗೆಲ್ಲ ಎಕ್ಸಸ್ ಆಫ್ E2 ಪೈಲ್ಸ್ ಆಗೋದೆ ಅಂತ ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ತಾರೆ. ನನ್ನ ಹತ್ರ ಬಂದರೆ ನಾನು ಒಬ್ಬನೇ, ಏನೂ ನಾಚಿಕೊಳ್ದಿರ, ಅಸಹ್ಯ ಪಟ್ಕೊಳ್ದಿರ, ಒಂದು ಗ್ಲೌಸ್ ಹಾಕಿ ಅವ್ನು ತಿಕ್ಕಕ್ಕೆ ಬೆಳ್ಳಾಕೋನು ನಾನು ಒಬ್ಬನೇ. ಅಂದರೆ ನಾವು ಸರ್ಜನ್ಸು. ಒಳಗೆ ಹಾಕಿದ್ರೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ. ಇದನ್ನು ಕಂಡಿಡಿದು ನಾನು ಅವ್ನಿಗೆ ವಾಸಿ ಮಾಡಿ ಅವ್ನ ಜೀವ ಉಳಿಸ್ಕೊಡ್ತೀನಿ. ಇಂಥವು ಅನೇಕ. ಅದಕ್ಕೆ ನಾನು ಹೇಳ್ತಿರೋದು ಏನಂದರೆ, ದಯವಿಟ್ಟು ಸ್ಪೆಷಲಿಸ್ಟ್ ಹತ್ರ ಬನ್ನಿ. ನೀವು ಅವ್ನು ಯಾರೋ 4ನೇ ಸ್ಟೇಜ್ನೊಳಗೂ ಒಂದು ಗ್ಲಾಸ್ ನಿಂಬೆಹಣ್ಣಿಗೆ ಒಂದು ಚಿಟಿಕೆ ಉಪ್ಪು ಸಕ್ಕರೆ ಹಾಕಿ ಕೊಡ್ತೀನಿ, ವಾಸಿ ಆಗ್ಬಿಡುತ್ತೆ, ನೀವೇ ಕೀಮೊಥೆರಪಿ ಅಂಥವ್ರನ್ನ ಸಮಾಜ ದ್ರೋಹಿಗಳವರು, ಇನ್ಕ್ಲೂಡಿಂಗ್ ಬಾಬಾ ರಾಮದೇವ್. ದೊಡ್ಡ ಮನುಷ್ಯ ಇದ್ದಾನೆ, ಅವನ ಹೆಸರು ಎತ್ಕೋಬಾರ್ದು. ಅವ್ರನ್ನ ಸಿಕ್ಕಿರಿ ಅವ್ರ ಕಾಲಿನ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಈಸ್ ಎ ವಂಡರ್ಫುಲ್ ಯೋಗ ಥೆರಪಿಸ್ಟ್, ಬಟ್ ಈಸ್ ನಾಟ್ ಎ ಡಾಕ್ಟರ್. ಈಸ್ ಚೀಟಿಂಗ್ ದ ಹೋಲ್ ಸೊಸೈಟಿ ಬೈ ಈಸ್ ಡ್ರಗ್ಸ್. ನಾನು ಕ್ಯಾನ್ಸರಿಗೆ ಕ್ಯೂರ್ ಮಾಡ್ತೀನಿ ಅಂತ ಅವನು ಆಯುರ್ವೇದ ಡಾಕ್ಟ್ರ್ ಅಲ್ಲ, ಹೋಮಿಯೋಪತಿ ಡಾಕ್ಟ್ರು ಅಲ್ಲ, ಅಲೋಪತಿ ಡಾಕ್ಟ್ರು ಅಲ್ಲ. ಇವನ್ನ ಕ್ವ್ಯಾಕ್ ಅಂತೀವಿ ನಾವು. ಇಂಥ ಕ್ವ್ಯಾಕ್ಸಿಂದ ಮಾರಬೇಡಿ ದಯವಿಟ್ಟು. ಭಾಳ ಜನ ಏನು ನಮ್ಮ ಮೆಡಿಸಿನಿಗೆ ಬೆಲೆ ಇಲ್ವಾ ಅಂತ ನೀವು ಮಾತಾಡ್ತೀರಿ, ನಾವು ಅದಕ್ಕೂ ಗೌರವ ಕೊಡ್ತೀವಿ. ಯಾವುದೋ ಒಂದು ಕ್ಯಾನ್ಸರ್ಗೆ ಯಾಕೆ ಬಂತು, ಟೈಪ್ಸ್ ಆಫ್ ಕ್ಯಾನ್ಸರ್ ಹೇಳಿದ್ರಂತೂ ನೀವು ಸುಸ್ತೊಡೆದು ಹೋಗ್ತೀರಿ. ಎಷ್ಟು ವೆರೈಟಿ ಇರ್ತವೆ. ಆ್ಯಂಡ್ ನಾವು ಹೆಂಗೆ ಡಯಾಗ್ನೋಸ್ ಮಾಡ್ತೀವಿ, ಒಂದು ಗಂಟೆಯಲ್ಲಿ ಲಿಂಫ್ ನೋಡ್ಸ್ ಅಂತ ಅದಗಳೇ, ಅದನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರೋ TBನೋ ಬೇರೆನೋ. ನಾನು ಮುಟ್ಟಿರೋ ಗೊತ್ತಾಗುತ್ತೆ, ಯಾಕಂದ್ರೆ ನನಗೆ ಕೈ ಈಸ್ ಟ್ರೈನ್ಡ್. ಅದಾದಮೇಲೆ ನನಗೆ ಅಷ್ಟೇ ಭರವಸೆ ನಂಬಿಕೆ ಇದ್ರು ಕೂಡ ಒಂದು ನೀಡ್ಲ್ ಹಾಕಿಸ್ತೀನಿ ಪೆಥಾಲಜಿಸ್ಟ್ ಹತ್ರ, FNAC ಫೈನ್ ನೀಡ್ಲ್ ಆಸ್ಪಿರೇಷನ್ ಸೈಟಾಲಜಿ. ಅವ್ನು ಮೈಕ್ರೋಸ್ಕೋಪ್ನ ನೋಡಿ ಹೇಳ್ತಾನೆ ಯಾವ ಟೈಪ್ ಕ್ಯಾನ್ಸರ್ ಇದು, ಪ್ಯಾಪಿಲರಿ ಕ್ಯಾನ್ಸರ, ಥೈರಾಯ್ಡ್ನಾಗಾದರೆ ಅನಪ್ಲಾಸ್ಟಿಕ್ ಕ್ಯಾನ್ಸರ. ಇಷ್ಟು ಸರಳ ಇದೆ, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಜನಗಳಿಗೆ ಪಾಪ ಕಷ್ಟ ಏನಂದರೆ, ಇರೋದು ಒಂದು ಕೆದ್ವಾಯಿ,
ಹೊರಗಡೆ ಹೋಗಿ ಮಾಡಿಸ್ಕೊಳ ಅಂತೀರಿ, ನಿಮ್ಗೆ ಸಾಕಷ್ಟು ದುಡ್ಡು ಖರ್ಚಾಗ್ಬಿಡುತ್ತೆ. ಬಡವರಿಗೆ ನಾನೊಂದು ಹೇಳ್ತೀನಿ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳ್ನ ಹೀಯಾಳಿಸ್ಬೇಡಿ. ನಾನು 3 ಗೌರ್ಮೆಂಟ್ ಹಾಸ್ಪಿಟ್ಲಾಗ ವರ್ಕ್ 5 ವರ್ಷ ಬೋರಿಂಗು, 5 ವರ್ಷ ಜಯನಗರ ಜನರಲ್ ಹಾಸ್ಪಿಟಲ್ಲು, ಒಂದು 15 ವರ್ಷ ಕೆಂಪೇಗೌಡ ಹಾಸ್ಪಿಟಲ್, ಇಟ್ಸ್ ಎ ಪ್ರೈವೇಟ್ ಹಾಸ್ಪಿಟಲ್. ಸಾಕಷ್ಟು ಜನಕ್ಕೆ ಟ್ರೀಟ್ ಮಾಡಿದ್ದೀನಿ ನಾನು. 30,000ಕ್ಕೂ ಹೆಚ್ಚು ಆಪ್ರೇಷನ್ ಮಾಡಿದ್ದೀನಿ. ಒಂದೇ ರಾತ್ರಿ 10 ಜನ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದಿರೋ ಸರ್ಜನ್ ನಾನು. ಅದಕ್ಕೆ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ದಯವಿಟ್ಟು ಅನ್ಕ್ವಾಲಿಫೈಡ್ ಪೀಪಲ್ಸನ್ನು ನಾವು ಕ್ವಾಕ್ಸ್ ಅಂತೀವಿ. ಅವ್ರು ಆಯುರ್ವೇದ ಇರಲಿ, ಹೋಮಿಯೋಪತಿ, ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ. ಹೋಮಿಯೋಪತಿ ಒಳಗೂ ಇದ್ದಾರೆ, ರುದ್ರೇಶ್ ಇದ್ದಾರೆ, ನಮ್ಮ ನಮ್ಮ ಕ್ಯಾನ್ಸರ್ ಸೊಸೈಟಿ ಒಳಗಿದ್ದಾರೆ, ಬೇಕಾದಷ್ಟು ಜನ. ಹಂಗೆ ನಿಮ್ಮ ಆಯುರ್ವೇದ ಒಳಗೆ ಇಲ್ಲಿ ರಾಜಾಜಿನಗರದ ಇದ್ದಾರೆ, ಎಲ್ಲರ ಹೆಸರು ಹೇಳೋದು ಬೇಕಿಲ್ಲ. ಈ ರೀತಿ ಇರೋವಾಗ ದಯವಿಟ್ಟು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ, ಅದು ಇಂಪಾರ್ಟೆಂಟು. ವಾರ್ನಿಂಗ್ ಸೈನ್ಸ್ ಹೇಳಿದೆ. ಪರ್ಸಿಸ್ಟೆಂಟ್ ಕಾಫ್, ಯಾಕೋ ಕೆಮ್ಮಿದ ತಕ್ಷಣ ರಕ್ತ ಬಂತು, ಕಫದೊಳಗೆ TB ಇರ್ಬೋದು, ಅಂದರೆ ಕ್ಯಾನ್ಸರ್ ಇರ್ಬೋದು. ಯಾವುದೋ ಒಂದು ಮಗುಗೆ ದಿನಾ ಮೂಗನ್ನ ಸೋರುತ್ತೆ, ನಮ್ಮ ಹಳ್ಳಿ ಕಡೆ ಮೂಗು ಬೆದರ್ಬಿಟ್ಟದೆ ಅಂತ ಸಗಣಿ ಮುಸ್ ತೋರಿಸ್ತಿರ್ತೀರ, ದಯವಿಟ್ಟು ಕರ್ಕೊಂಬಂದು ಒಂದು ಪೆರಿಫರಲ್ ಸ್ಮಿಯರ್ ಮಾಡಿದರೆ ಮಗು ಬ್ಲಡ್ ಕ್ಯಾನ್ಸರಾ ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ನನಗೆ ಗೊತ್ತಾಗುತ್ತೆ. ಇವತ್ತು ನೆನಪಿದೆ, PUC ಹುಡುಗ, ನಮ್ಮೂರ್ನೇ ಹುಡುಗ, ಕ್ಯಾನ್ಸರ್ ಡಿಟೆಕ್ಟ್ ಆಗಿ ಬ್ಯಾಪ್ಸಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ವಾಸಿ ಮಾಡಿಸಿದ್ದೀನಿ. ಅವನು ಮದುವೆಯಾಗಿ 2 ಮಕ್ಕಳಿದ್ದಾರೆ. ಈಸ್ ಅನ್ ಆಫೀಸರ್ ಟುಡೇ. ಈ ಎಕ್ಸಾಂಪಲ್ಗಳು ಯಾಕೆ ಕೊಡ್ತೀವಿ ಅಂದರೆ ನಿಮಗೆ ಒಂದು ಭರವಸೆ ಬರಲಿ ಅಂತ. ಸುಮ್ಮನೆ ಏನೋ ಡಾಕ್ಟ್ರ್ ಕೂತ್ಕೊಂಡು ಬುಲ್ಡೆ ಹೊಡಿತಾವನೆ ಅನ್ಕೋಬೇಡಿ. ನಾವು ಇರ್ ಆಲ್ ಹೈಲಿ ಕ್ವಾಲಿಫೈಡ್ ಪೀಪಲ್ಸ್, ಸಾಮಾಜಿಕ ಕಳಕಳಿ ಇರುವಂಥ ಡಾಕ್ಟ್ರುಗಳು ನಾವು. ಅದಕ್ಕೆ ನನ್ನ ಮಾತಿಗೆ ಗೌರವ ಜಾಸ್ತಿ ಅಂತ ಹೇಳಿದ್ರು. ಇನ್ನೊಂದು, ನಾನು ಭಾಳ ಥರ ನೆಲಮಂಗಲದ ನಂದೇ ರಿಲೇಟಿವ್ ಅಜ್ಜಿಗೆ ಇಲ್ಲಿ ಇಷ್ಟಪ್ಪ ಟ್ಯೂಮರ್ ನೋಡಿದ ತಕ್ಷಣ ಕಣ್ಣಿಗೆ ಕಾಣುತ್ತೆ. ನೀವು ಬಸ್ ಸ್ಟ್ಯಾಂಡ್ ನಿಂತಿದ್ದು ಯಾರಿಗೊಬ್ರಿಗೆ ಇಷ್ಟಪ್ಪ ಟ್ಯೂಮರ್ ಇರ್ತದೆ, ಹಾಗೆ ಕೈ ಹಾಕ್ಬಿಡೋಣ ಅನಿಸ್ತದೆ ನಮ್ಮ ಡಾಕ್ಟ್ರುಗಳಿಗೆ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ನೋವಿಲ್ಲ ಬಿಡಿ ಡಾಕ್ಟ್ರೆ, ಇದು ನೋವಿಲ್ಲ ಬಿಡಿ ಡಾಕ್ಟ್ರೆ, ಬಲಗಡೆ ಬಂದಿದೆ, ಅದೃಷ್ಟಕ್ಕೆ ಬಂದಿದೆ. ದಯವಿಟ್ಟು ಇವನ್ನೆಲ್ಲ ಮರೆತು ಬಿಡಿ. ಯಾವುದೇ ಒಂದು ಗಡ್ಡೆ ಅದು ಕ್ಯಾನ್ಸರ್ ಆಗುತ್ತೋ ಇಲ್ಲೋ ಅಂತ ನನಗೆ ಗೊತ್ತಾಗುತ್ತೆ, ಮೈ ನಾಲೆಡ್ಜ್. ನೀವು ನಮ್ಮ ಹತ್ರ ಬನ್ನಿ. ತುಂಬ ಜನಕ್ಕೆ ಇಲ್ಲೊಂದು ಗಂಟು, ಇಲ್ಲೊಂದು ಗಂಟು, ಇಲ್ಲೊಂದು ಗಂಟು. ಇವತ್ತು 3 ಪೇಷಂಟ್ ಬಂದಿದ್ರು. ಅವು ಮಲ್ಟಿಪಲ್ ಲೈಫೋಮಾ ಅಂತೀವಿ, ನ್ಯೂರೋಫೈಬ್ರೋಮಾ ಅಂತೀವಿ. ನನ್ನ ಭಾಷೆಯಲ್ಲಿ ಓಮಾ ಅಂದರೆ ಕ್ಯಾನ್ಸರ್ ಅಲ್ಲ, ಬಿನೈನ್. ಕ್ಯಾನ್ಸರ್ನಲ್ಲಿ 2 ವೆರೈಟಿ ಇದ್ದಾವೆ, ಬಿನೈನ್ ಆ್ಯಂಡ್ ಮೆಲಿಗ್ನೆಂಟ್. ಬಿನೈನ್ ಅಂದರೆ ಅಲ್ಲೇ ಇರುತ್ತೆ, ಅದೇನು ತೊಂದರೆ ಕೊಡಲ್ಲ. ಮೆಲಿಗ್ನೆಂಟ್ ಅಂದರೆ ಇಲ್ಲಿರೋ ಗಡ್ಡೆ ಬ್ಲಡ್ ಕಿತ್ಕೋತದೆ, ಬ್ಲಡ್ ವೆಸಲ್ಗೆ ಹೋಗ್ಬಿಟ್ಟು ಸೀದಾ ಬ್ರೈನ್ಗೆ ಹೋಗುತ್ತೆ. 1-2 ದಿನ ಆದಮೇಲೆ ಫಿಟ್ಸ್ ಬರುತ್ತೆ. ಇನ್ನೊಂದು ಹಿಂಗೆ ಡಿಟ್ಯಾಚ್ ಆಗಿ ಹೋಗಿ ಲಿವರಿಗೆ ಸೇರ್ಕೊಳ್ಳುತ್ತೆ, ಇಷ್ಟು ದಪ್ಪ ಲಿವರ್ ಊದ್ಕೋತದೆ. ಇಂಥವ್ರು ಸೆಕೆಂಡ್ರೀಸ್ ಅಂತೀವಿ. ಇದು ಪ್ರೈಮರಿ, ಅಲ್ಲಿಗೆ ಸೆಕೆಂಡ್ರಿ ಹೋಗುತ್ತೆ. ಸೆಕೆಂಡ್ರಿ ಹೋಯ್ತು ಅಂದರೆ ಅವರು 5 ವರ್ಷಕ್ಕಿಂತ ಜಾಸ್ತಿ ಬದುಕೋದಿಲ್ಲ. ಸೊ ಯಾಕೆ ನಿಮ್ಗೆ ಎಲ್ಲೇ ಒಂದು ಗಂಟಿರಲಿ, ನೀವು ನಮ್ಮ ಹತ್ರ ಬನ್ನಿರಿ. ನಾನು ಎಷ್ಟೋ ಸಾರಿ ಹೇಳ್ತೀನಿ, ಗ್ಯಾಸ್ಟ್ರಿಕ್ ಅಂತ ಇರಬೇಡಿ. ನೀವು ನಮ್ಮ ಹತ್ರ ಬಂದರೆ ಒಂದು ಎಂಡೋಸ್ಕೋಪಿ ಮಾಡ್ತೀನಿ, ನಿಮ್ಮ ಚಟ್ರದಲ್ಲಿ ಇಷ್ಟಪ್ಪ ಕ್ಯಾನ್ಸರ್, ಕಾರ್ಸಿನೋಮ್ ಆಫ್ ದ ಸ್ಟಮಕ್ ಅಂತೀವಿ. ಮೊನ್ನೆ 33 ವರ್ಷದ ಹುಡುಗ, ನಮ್ಮ ಅಶ್ವಥ್ ನಾರಾಯಣ್ ಡ್ರೈವರು, ಬರ್ತಾನೆ, ಎಂಡೋಸ್ಕೋಪಿ ಹಾಕ್ತೀನಿ, ಇಷ್ಟು ದಪ್ಪ ಕ್ಯಾನ್ಸರ್ ಕೂತಿದೆ. ಮುಗೀತು ಅವನ ಕತೆ, ಅವನ ಜೀವನ ಮುಗೀತು. ಎದುರಿಸ್ತಾ ಇಲ್ಲ ನಾನು. ಅರ್ಲಿ ಡಿಟೆಕ್ಷನ್ ಆದರೆ ನಿಮಗೆ ಕ್ಯೂರ್ ಇದೆ. ಇವತ್ತು ಕಿದ್ವಾಯ್ ಹಾಸ್ಪಿಟ್ಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲು. ಅನ್ಫಾರ್ಚುನೇಟ್ಲಿ ರಶ್ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಪ್ರೈವೇಟ್ನಾಗಿದ್ದಾವೆ, ನಿಮ್ಮ ದುಡ್ಡು ಇನ್ಶೂರೆನ್ಸ್ ಇದ್ದರೆ ಪ್ರೈವೇಟ್ನಾಗ ಬೇಕಾ, SCG ಇದೆ, ಇಂಥವು ಬೇಕಾದಷ್ಟಿದ್ದಾವೆ. ಶಂಕರ್ ಹಾಸ್ಪಿಟ್ಲ್ ಇದೆ, ಭಾಳ ಇದ್ದಾವೆ. ಬಟ್ ಏನಂದರೆ ನೀವು ಆಸ್ತಿ ಹೋದ್ರೂ ಪರವಾಗಿಲ್ಲ, ಜೀವ ಉಳಿಬೇಕು. ಅದಕ್ಕೋಸ್ಕರವಾಗಿ ದಯವಿಟ್ಟು ಆರೋಗ್ಯದ ವಿಚಾರಕ್ಕೆ ಬಂದಾಗ ಹಣ ಹೋದ್ರೂ ಪರವಾಗಿಲ್ಲ, ಬೇಗ ಡಿಟೆಕ್ಷನ್ ಮಾಡಿಕೊಂಡು ಬೇಗ ಟ್ರೀಟ್ಮೆಂಟ್ ಮಾಡಿ. ಆ್ಯಂಡ್ ಕ್ಯಾನ್ಸರ್ ಥೆರಪಿ ಅಂತ ಹೇಳಿದ್ರೆ ಬರೀ ಆಪ್ರೇಷನ್ ಅಲ್ಲ, ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತೀವಿ ನಾವು. ದಯವಿಟ್ಟು ನೆನ್ಪಿಡಿ. ಕೆಲವರಿಗೆ ರೇಡಿಯೇಷನ್ ಕೊಡ್ತೀವಿ, ತುಂಬ ಜನ ಎದುರ್ಕೊಡ್ತಾರೆ, ಕರೆಂಟ್ ಕೊಟ್ಬಿಡ್ತಾರೆ ಅಂತ. ಕರೆಂಟ್ ಅಲ್ಲ, ರೇಡಿಯೇಷನ್. ಕೀಮೊಥೆರಪಿ ಒಂದೊಂದು ಇಂಜೆಕ್ಷನ್ 60,000 ರೂಪಾಯಿ ಇದೆ, ಹೆದರ್ಕೋಬೇಡಿ. ಯಾವುದೋ ಒಂದು ಲಯನ್ಸೋ ರೋಟ್ರಿನೋ ನಿಮಗೆ ಸಹಾಯ ಮಾಡ್ತಾರೆ. ಒಟ್ಟು ಕ್ಯಾನ್ಸರ್ ನಮ್ಮಲ್ಲಿ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತೀವಿ. ಒಂದು ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ, ಆಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಕೀಮೊಥೆರಪಿ, ಸೈಕೋಥೆರಪಿ, ಹಾರ್ಮೋನ್ ಥೆರಪಿ, ಇಷ್ಟು ಟ್ರೀಟ್ಮೆಂಟ್ ಇದೆ. ನಿಮ್ಮ ಜೀವ ಉಳಿಸ್ಬೇಕಾದ್ರೆ ನಾವು ಇಷ್ಟು ಜನ ಸೇರಿ ಟ್ರೈ ಮಾಡ್ತೀವಿ. ಆದ್ದರಿಂದ ದಯವಿಟ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟು, ಯಾರು ಏನೇ ಹೇಳಲಿ, ನೀವು ವಿಜ್ಞಾನವನ್ನು, ನಾನು ವೈಜ್ಞಾನ ಪರಿಷತ್ತಿನ ಹುಲಿಕಲ್ ನಟರಾಜ್ ಅವರ ಆರ್ಗನೈಸೇಷನ್ನ ರಾಜ್ಯದ ಉಪಾಧ್ಯಕ್ಷ ಇದ್ದೀನಿ. ವಿಜ್ಞಾನವನ್ನು ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾರಾದರೂ ಅವೈಜ್ಞಾನಿಕವು ಮಾತನಾಡಿದರೆ, ಏನೋ ಬೂಟಾಟಿಕೆ, ದೇವ ಹಿಡ್ದದೆ, ಇದರಿಂದ ಮಂತ್ರ ಹಾಕಿ ಬಂದ್ಬಿಟ್ಟದೆ ಅಂದರೆ ವಿ ಕಂಡೆಮ್ ಇಟ್. ವಿಜ್ಞಾನನೇ. ದಯವಿಟ್ಟು ಈ ನಮ್ಮ ವಿಜ್ಞಾನ ಸಂಸ್ಥೆಯಿಂದ ಮೊನ್ನೆ ತಾನೇ ಮಂಡ್ಯ ಒಳಗೆ ಒಂದು ಕಾರ್ಯಕ್ರಮ ಮಾಡಿದೋ, ಸಾಕಷ್ಟು ಕಡೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಸೊ ಅದರಿಂದ ದಯವಿಟ್ಟು ಕ್ಯಾನ್ಸರ್ ಅಂದರೆ ಅಷ್ಟೇ ಕತೆ ಅನ್ಕೋಬೇಡಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ ಅನ್ನೋ ಒಂದು ಇದನ್ನು
ಒಂದು ಹುಣ್ಣಿರುತ್ತೆ, ಎಲ್ಲೋ ಕೈ ಮೇಲೆ ಹುಳ ಬಿದ್ದಿರುತ್ತೆ. ಅದಕ್ಕೆ ನಾವು ಚಿಕ್ಕ ಹುಡುಗರ ಬೈಯೋರು, ನಿನ್ನ ಕೈ ಹುಳ ಬೀಳ ಅಂತ. ನಿಜವಾಗ್ಲೂ ನಾನು ನೋಡಿದ್ದೀನಿ. ಹುಳ ಅಂದರೆ ಏನಂದರೆ ಇಷ್ಟಪ್ಪ ಟ್ಯೂಮರು, ಅದರೊಳಗೆ ಉತ್ತು ಥರ ತೂತಿರುತ್ತೆ, ನೊಣ ಬಂದು ಕೂತ್ಕೋತದೆ, ನೊಣಿನ ಮರಿಗಳು ಅದರೊಳಗೆ ಪಿದ ನೀವು ಲೆಟ್ರಿನಾಗ ಮಳೆಗಾಲದಲ್ಲಿ ನೋಡ್ತಿರಲ್ಲ, ಬಿಳಿ ಹುಳ, ಮ್ಯಾಗಟ್ಸ್ ಅಂತೀವಿ ನಾವು, ಅವೆಲ್ಲ ಬರ್ತವೆ. ಸೊ ಇಂಥವ್ನು ಸಾಕಷ್ಟು ನೋಡಿರ್ತೀವಿ. ಅದರಿಂದ ನಮ್ಮ ಮಾತಿನಲ್ಲಿ ವಿಶ್ವಾಸ ಇಟ್ಟು ಕ್ಯಾನ್ಸರ್ ಇದ್ದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.